ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕಾನಾಮಡಗು ವೀರಶೈವ ಲಿಂಗಾಯತ ಸಮಾಜದೊಂದಿಗೆ ಸದಾ ನಾನಿರುವೆ. ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಶ್ವಗುರು ಶಿವಶರಣ ಜಗಜ್ಯೋತಿ ಬಸವಣ್ಣನವರ ತತ್ವಾಧಾರಿತವಾಗಿರುವ ವೀರಶೈವ ಲಿಂಗಾಯತ ಸಮಾಜದೊಂದಿಗೆ ನಾನು ಸದಾ ಜೊತೆಯಾಗಿರುತ್ತೇನೆ ಹಾಗೂ ಸಮಾಜದ ಪ್ರತಿಭೆಗಳ ಏಳಿಗೆಗಾಗಿ ಪೋಷಕರೊಂದಿಗೆ ಸದಾ ಕೈಜೋಡಿಸುವೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನುಡಿದರು. ಅವರು ಕಾನಾಮಡಗು ಶ್ರೀ ಶರಣಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ್ಲಿಗಿ ತಾಲೂಕು ಘಟಕ ಹಮ್ಮಿಕೊಂಡಿದ್ದ 2025-26ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ವೀರಶೈವ ಸಮಾಜದ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವ ಮೂಲಕ ಅವರ ಏಳಿಗೆಗಾಗಿ ಶ್ರಮಿಸಬೇಕಿದೆ ಎಂದರು. ಸಾನ್ನಿಧ್ಯ ವಹಿಸಿದ್ದ ಕೂಡ್ಲಿಗಿ ಹಿರೇಮಠದ ಶ್ರೀ ಪ್ರಶಾಂತ ಸಾಗರ ಸ್ವಾಮಿ ಹಾಗೂ ಕಾನಾಮಡಗು ಶ್ರೀ ಐಮಡಿ ಶರಣಾರ್ಯರು, ಸಮಾಜದ ಹಿರಿಯ ಮುಖಂಡರು ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಗುಂಡುಮುಣುಗು ತಿಪ್ಪೇಸ್ವಾಮಿ, ಮುಖಂಡರು ಹಾಗೂ ವಕೀಲರಾದ ಗುರುಸಿದ್ದನಗೌಡ, ಹಿರಿಯ ಮಹಿಳಾ ವಕೀಲರಾದ ಕೆಎಚ್ಎಂ ಶೈಲಜಾ, ಸಮಾಜದ ಯುವ ಮುಖಂಡ ಗುಳಿಗಿ ವೀರೇಂದ್ರ, ಶಿಕ್ಷಕ ಬಿವಿ ಶಿವಾನಂದ, ಅಭಾ ವೀಲಿಂಗ್ ಮಹಾಸಭಾ ತಾಲೂಕಾಧ್ಯಕ್ಷರಾದ ಸುನೀಲ್ ಗೌಡ ಮಾತನಾಡಿದರು. ಪ್ರಗತಿಪರ ಸಾವಯವ ಕೃಷಿಕರಾದ ಹುಲಿಕೇರಿ ಸಜ್ಜನರವರು ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಸಮಾಜದ ಹಿರಿಯರು, ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಮಾಡಲಾಯಿತು ಮತ್ತು ಗಣ್ಯಮಾನ್ಯರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಸಮಾಜದ ನೂರಾರು ಬಾಂಧವರು ಭಾಗಿಯಾಗಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಮತ್ತು ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಯುತ ಕೆಎಚ್ಎಂ ಶೈಲಜಾ ಅವರೇ, ಗಿರೀಶ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮದ ವರ್ಗದ ಎಲ್ಲ ಮಾಧ್ಯಮದ ಸ್ನೇಹಿತರೇ, ತಾಯಿಯರು, ಮಕ್ಕಳಿಗೆ ಅಂತರಾತ್ಮದಲ್ಲಿರುವ ಆ ಪರಶುವನ ಜೊತೆಗೆ ಶರಣು. ಸಮಯ ಬಹಳ ಆಗಿದೆ ಅನಿಸುತ್ತೆ. ಯಾಕಂದ್ರೆ ಬಟ್ಟೆ ಅನಿಸ್ತಿರ್ತದೆ. ಯಾಕಂದ್ರೆ ಅಲ್ಲಿ ಕೂಡ ಮೀಟ್ ಮಾಡಿದ್ದಾರೆ. ಯಾವಾಗ ಹೆಗಲ ಮೇಲೆ ಶಾಲ ಹಾಕೋರು, ಯಾವಾಗ ಹೊಟ್ಟೆಗೆ ನಮ್ಗೆ ಪ್ರಸಾದ ಕೊಡೋದು ಅನ್ನೋಂಥ ಯೋಚನೆಗೆ ಎಲ್ಲರೂ ಆಗಿದೆ ನೋಡಿ. ಅಂದ್ರೆ ನೀವೆಲ್ಲರೂ ಅದನ್ನೇ ಬಯಸ್ತೀರಂತ ಅರ್ಥ. ಆದರೂ ಕೂಡ ಇವತ್ತು ಈ ಒಂದು ವೀರಶೈವ ಸಮಾಜದವರು ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಅನ್ನುವಂಥದ್ದನ್ನು ಮಾಡಿದ್ದಾರೆ. ನಮ್ಮ ಶಾಸಕರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಅವರು ಹೇಳಿದರು. ಪ್ರತಿಭೆ ಅನ್ನುವಂಥದ್ದು ಬಹಳ ದೊಡ್ಡ ಶಕ್ತಿ. ಒಬ್ಬ ಸಂಸ್ಕೃತ ಸುಭಾಷಿತಕಾರ ಒಂದು ಮಾತನ್ನು ಬರೀತಾರೆ, ಪ್ರತಿಭಾ ನವರೋಪೇಶ ಶಾಲಿನಿ ಪ್ರತಿಭಾವತ. ಪ್ರತಿಭೆ ಎನ್ನುವಂಥ ಸಂಪತ್ತು
ಪ್ರಪಂಚದಲ್ಲಿರ್ತಕ್ಕಂಥ ಬಡವನಿಗೂ ಕೂಡ ಅಕ್ಷರ ಅನ್ನುವ ಜ್ಞಾನ ಇತ್ತಂದ್ರೆ ಆತ ಜಗತ್ತನ್ನು ಗೆಲ್ಲಬಹುದು. ಇವತ್ತು ಜಗತ್ತನ್ನು ಗೆಲ್ಲುವಂಥದ್ದು ಯಾವುದು ಅಂತ ಕೇಳ್ಪಟ್ರೆ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಅವರು ಕಲಿತಿರ್ತಕ್ಕಂಥ ವಿದ್ಯೆಯ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು. ಅದಕ್ಕೆ ಹೇಳ್ತಾರೆ ನಚೋರಹಾರಂ ನ ಭಾತೃವಾಚಂ ನಚವಾರಕಾರಿ ಕುತೆ ವರ್ಧತೇವ ನಿತ್ಯಂ ವಿದ್ಯಾಧನಂ ಸರ್ವಧನಂ ಪ್ರದಾನಂ. ವಿದ್ಯೆಯನ್ನ ಕಲಿತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ಜಗತ್ತನ್ನು ಗೆಲ್ಲುವಂತ ಶಕ್ತಿಯನ್ನು ಪಡೆಯುತ್ತಾರೆ. ಅದಕ್ಕೆ ಇವತ್ತು ಮಕ್ಕಳು ವಿದ್ಯಾವಂತರಾದ ಅದು ನಿಜಕ್ಕೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಸಂಪತ್ತು. ಯಾವ ಸಮಾಜದಲ್ಲಿ ಮಕ್ಕಳು ವಿದ್ಯೆಯನ್ನು ಕಲಿತಾರೆ, ಯಾವ ಸಮಾಜದಲ್ಲಿ ಮಕ್ಕಳು ಜ್ಞಾನವಂತರಾಗ್ತಾರೆ, ಯಾವ ಸಮಾಜದಲ್ಲಿ ಮಕ್ಕಳು ಒಳ್ಳೆಯ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ರೂಢಿಸಿಕೊಳ್ತಾರೆ, ಆ ಸಮಾಜ ಮಾತ್ರ ಸಮೃದ್ಧವಾಗಿರಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ದಿನ ನಿಮ್ಮ ಮಕ್ಕಳು ಇವತ್ತು ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದು ಇವತ್ತು ಇಂತಹ ವೇದಿಕೆಯಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸುವಂತಹ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಲಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ, ಅದರ ಜೊತೆಗೆ ನಮ್ಮಲ್ಲಿ ಒಂದ್ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಮಾರ್ಕೆಟ್ ಅಲ್ಲಿ ಈ ಬಲೂನ್ ಅನ್ನು ಮಾರ್ತಿರ್ತಾರೆ. ಆ ಬಲೂನ್ ಅನ್ನು ಮಾಡಬೇಕಾದ್ರೆ ಆ ಬಲೂನ್ ವ್ಯಾಪಾರಿ ತನ್ನ ಹತ್ರವೇ ಬಲೂನ್ ತಗೋಬೇಕು ಅಂತ ಹೇಳಿ ಆಕರ್ಷಣೆ ಮಾಡಬೇಕಾಗಿ ಆ ಬಲೂನ್ ಅನ್ನು ಒಂದೊಂದನ್ನು ಮೇಲೆ ಬಿಡ್ತಿರ್ತಾರೆ. ಅವಾಗ ಒಂದು ಸಣ್ಣ ಮಗು ಪುಟ್ಟ ಮಗು ಬಂದು ಆ ಅಂಕಲ್ ಅಂತ ಹೇಳಿ ಮಾತಾಡಿಸುತ್ತೆ. ಆದ್ರೆ ಎಲ್ಲೋ ಮಗು ಬಂದು ಕೇಳಿಸುತ್ತೆ, ಆ ಕಡೆ ನೋಡ್ತಾನೆ ಅಲ್ಲಿರಲ್ಲ, ಮುಂದೆ ನೋಡ್ತಾನೆ ಪ್ಯಾಂಟ್ ಧರಿಸಿರುತ್ತೆ. ಮಗು ಕೇಳಿದ್ರೆ ಅಂಕಲ್ ಈ ಮಗು ಇದೆಯಲ್ಲ ಇಷ್ಟು ಎತ್ತರಕ್ಕೆ ಹೋಗುತ್ತಲ್ಲ, ಏನ್ ಕಾರಣ ಅದಕ್ಕೆ? ಅವಾಗ ಆ ಮಗುವಿಗೆ ಪುಟ್ಟ ಮಗುವಿಗೆ ಅಲ್ಲಿ ಬಲೂನನ್ನು ಮಾರುವಂತ ವ್ಯಾಪಾರಿ ಹೇಳ್ತಾರೆ, ಪುಟ್ಟ ಅಂಕಲ್ ಇದು ಎಲ್ಲೋ ಇರೋದಕ್ಕೆ ಮ್ಯಾಲ ಹೋಗುತ್ತಾ, ಇದು ಬ್ಲೂ ಇರೋದಕ್ಕೆ ಮ್ಯಾಲ ಹಾರುತ್ತಾ, ಇದು ರೆಡ್ ಇರೋದಕ್ಕೆ ಮ್ಯಾಲ ಹಾರುತ್ತಾ ಅಂತ ಕೇಳ್ತಾರೆ ಯಾರೋ ಮಗು. ಅವಾಗ ಬಲೂನ್ ಮಾರುವಂತಹ ವ್ಯಾಪಾರಿ ಹೇಳ್ತಾರೆ, ಪುಟ್ಟ ಇದು ಎಲ್ಲೋ ಇರೋದಕ್ಕೆ ಮ್ಯಾಲ ಹಾರಲ್ಲ, ಬ್ಲೂ ಇರೋದಕ್ಕೆ ಮ್ಯಾಲ ಹಾರಲ್ಲ, ಈ ಬಲೂನಲ್ಲಿ ಗಾಳಿ ಇರುತ್ತಲ್ಲ ಆ ಗಾಳಿ ಇರೋದಕ್ಕೆ ಮ್ಯಾಲ ಹಾರುತ್ತೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನಂದ್ರೆ ನಾವು ಉಟ್ಟ ಬಟ್ಟೆಯಿಂದ ಮೇಲಕ್ಕೆ ಹೋಗಲ್ಲ, ನಾವು ಇರುವಂತ ಅಧಿಕಾರದಿಂದ ಮೇಲಕ್ಕೆ ಹೋಗಲ್ಲ. ನಾವು ಮೇಲಕ್ಕೆ ಹೋಗ್ಬೇಕಂದ್ರೆ ಯಾವುದು ಕಾರಣ ಆಗುತ್ತಂದ್ರೆ ನಾವು ಸಂಪಾದಿಸಿರ್ತಕ್ಕಂಥ ವಿದ್ಯೆಗೆ ನಮ್ಮನ್ನು ಮೇಲಕ್ಕೆ ಹೋಗಿರ್ತದೆ ಅಂತ ಎಲ್ಲರೂ ವಿದ್ಯಾ ಸರ್ವತ್ರ ಪೂಜ್ಯತೆ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ತನ್ನ ರಾಜ್ಯದಲ್ಲಿ ತನಗಷ್ಟೇ ಗೌರವಿಸಿದಂತ ರಾಜನಿಗೆ ಆದ್ರೆ ವಿದ್ಯೆಯನ್ನು ಕಲಿತಿರ್ತಕ್ಕಂಥ ವ್ಯಕ್ತಿ ಇಡೀ ಜಗತ್ತನ್ನು ಆಳಬಲ್ಲ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಕಲ್ತ್ಕೋಬೇಕೆನ್ನುವಂತಹ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಇವತ್ತೆಲ್ಲ ವೀರಶೈವರಿದೆ. ಬೇರೆ ಕಾರ್ಯಕ್ರಮ ಇದ್ರೆ ನಾವು ಜನರಲ್ ಆಗಿ ಮಾತಾಡ್ಬಿಡ್ತೀವಿ, ಅಲ್ಲಿ ಜನರಲ್ ಆಗಿ ಮಾತಾಡ್ತೀವಿ. ನಾವೆಲ್ಲ ವೀರಶೈವರಲ್ಲಿ ನಿಮ್ ಕೊಡದಲ್ಲಿ ಉಳ್ಕೊಂಡ್ರೆ ಯಾರು ಲಿಂಗ ಕಟ್ಕೊಂಡ್ರೆ ಯಾರು ಕಟ್ಕೊಂಡ್ರೆ ಒಬ್ಬೊಬ್ಬರು ಕಟ್ಕೊಂಡ್ರೆ ಮಕ್ಕಳು ಬಹಳಷ್ಟು ಮಕ್ಕಳು ಇವತ್ತು ರುದ್ರಾಕ್ಷಿ ಕೂಡ ಹಾಕೊಳ್ಳಲ್ಲ ಬರಲ್ಲ. ನಮ್ಮ ಧರ್ಮವನ್ನು ನಾವು ಬಿಡಬಾರದು, ರುದ್ರಾಕ್ಷಿ ನಮ್ಮ ಸಂಸ್ಕೃತಿಯನ್ನು ನಾವು ಕಾರಣಕ್ಕಾಗಿದ್ರೆ ಇನ್ನು ಮುಂದೆ ಈ ಸಮಾಜದ ಕಾರ್ಯಕ್ರಮಗಳು ಬಹಳ ದೊಡ್ಡದಾಗಿ ಆಗ್ತವೆ ಅನ್ನುವಂತಹ ಮಾತನ್ನ ಇದನ್ನು ಪ್ರತ್ಯೇಕವಾಗಿ ಕೊಡುತ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಶಾಸಕರು ಹೇಳ್ತಿದ್ರು, ನಮ್ಮ ಕಾಕಮಂಡಲ ಅಜ್ಜರು ಬಹಳ ಕಷ್ಟಪಟ್ಟು ಇದನ್ನು ಕಟ್ಟಲಿಕ್ಕೆ ಅಂತ. ಆದ್ರೆ ಇಷ್ಟೆಲ್ಲ ಅಷ್ಟು ಕಷ್ಟದಿಂದ ಕಟ್ಟಿರ್ತಕ್ಕಂತಹ ಇದು ಎಲ್ಲಿ ಕಟ್ಟಿರೋದ್ರೆ ಮದುವೆ ಮಾಡ್ಕೊಳ್ಳೋಕೆ ಇದನ್ನು ಕಟ್ಟಿದ್ದು. ಆದ್ರೆ ಈ ಕಾರ್ಯಕ್ರಮ ಏನಾದ್ರೆ ಮದುವೆ ಆಗಿರೋ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗೆದಕ್ಕೆ ಅದರ ಸಲುವಾಗಿ ಕಾರ್ಯಕ್ರಮ ಮಾಡ್ತೀವಿ. ಅಂದ್ರೆ ಅವರು ಮದುವೆ ಮಾಡೋದನ್ನ ಕಟ್ಟಿದ್ರು, ಆದ್ರೆ ಮದುವೆ ಆಗಿ ಮಕ್ಕಳ ಅವರು ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಂಡ ಕಾರ್ಯಕ್ರಮ ಇವತ್ತೇನು ಮದುವೆ ಪುರಸ್ಕಾರ ನಿಜಕ್ಕೂ ಕೂಡ ಪೂಜೆಗೆ ನಿಜಕ್ಕೂ ಬಹಳ ಸಂತೋಷ ಕೊಟ್ಟಿದೆ. ಇದು
ಈ ಪ್ರತಿಭಾ ಪುರಸ್ಕಾರಕ್ಕೆ ಮಠದಿಂದ ಉಚಿತವಾಗಿ ದಾಸೋಹ ಭವನವನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಹೇಳ್ತಾ ನಮ್ಮ ಮಠಗಳು ನಮ್ಮ ಮಠ ಆಗಿರ್ಬೋದು, ಗ್ರಾಮಗಳಿಂದ ದಾಸೋಹ ಮಠ ಆಗಿರ್ಬೋದು, ನಾವು ಎಲ್ಲರೂ ಕೂಡ ದುಡ್ಡು ಮಾಡಲಿಕ್ಕೆ ಹೋಗಲಿಲ್ಲ. ಮಕ್ಕಳಿಗೆ ಅನ್ನ ನೀಡಕ್ಕೆ ಹೋದ್ವಿ, ದಾಸೋಹ ಮಾಡಕ್ಕೆ ಹೋದ್ವಿ. ಅದು ನಮಗೊಂದು ಸುಂದರ ಸೇವೆಯನ್ನು ನಾವು ಪಡೆದ ಸಮಾಜ ಸೇವಕವಾಗುವಂತ ಮಾತುಗಳು ಹೇಳ್ತಾ ಅಲ್ಲೇ ಸಮಯ ಬಹಳಾಗಿದೆ. ನೀವು ಬಹಳ ಚಕ್ರಾಗ್ತದೆ ಅದು ಬೇಗ
ಒಂದು ವಿದ್ಯಾಭ್ಯಾಸ ಮಾಡತಕ್ಕಂಥ ಒಂದು ಮಕ್ಕಳಿಗೆ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡತಕ್ಕ ಕೆಲಸ ಆಗಲೇಬೇಕಾಗಿದೆ. ಅಂತ ಒಂದು ಕೆಲಸನ ಒಂದು ಅಚ್ಚುಕಟ್ಟಾಗಿ ಇವತ್ತು ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ನಿಜವಾಗ್ಲೂ ಪಾಪ ಅವರು 2 ವರ್ಷದಿಂದ ಈ ಒಂದು ಭವನ ಕಟ್ಟಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ನಮಗೆ ತುಂಬ ಚೆನ್ನಾಗಿ ಅರಿವಿದೆ. ಆದರೆ ಇವತ್ತು ಬಂದು ಒಳಗೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಮಾಡಿದ್ದೇನೆ ನಾನು ಅಲ್ಲೆಲ್ಲ ಬರ್ತಾರೆ ನಿಜವಾಗ್ಲೂ ನಿಮ್ಮ ಪರಿಶ್ರಮ ಸಾಧ್ತಾ ಇತ್ತು. ಮತ್ತೆ ಇಂಥ ಒಂದು ಅತ್ಯುತ್ತಮ ಮಕ್ಕಳಿಗೆ ನಮ್ಮ ಭಾವಿ ಪ್ರಜೆಗಳಿಗೆ ನೀವು ಒಂದು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡಿರೋದು ನಿಜವಾಗ್ಲೂ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ. ಬಹಳ ಖುಷಿ ಇದ್ದಂಥ ವಿಷಯ. ಇಂಥ ಒಳ್ಳೆ ಕಾರ್ಯಕ್ರಮಗಳು ಇಂಥ ಒಳ್ಳೆ ಜಾಗದಲ್ಲಿ ಒಂದು ಹಳ್ಳಿ ಮಟ್ಟದಲ್ಲಿ ಇಂಥ ಒಳ್ಳೆ ಜಾಗ ಮಾಡೋದಕ್ಕೆ ತಾವು ಪಟ್ಟಿದ ಶ್ರಮ ನಿಜವಾಗ್ಲೂ ಇಲ್ಲಿ ಇದು ಒಂದು ದೊಡ್ಡ ಒಳ್ಳೆ ಮುನ್ನಡೆ ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮ ಎಲ್ಲ ಸಹಕಾರಗಳು ಇರ್ತದೆ. ಮತ್ತು ಈ ಮಕ್ಕಳಿಗೆ ಅಷ್ಟೇ ನಾವು ಪ್ರತಿಭೆ ಪುರಸ್ಕಾರ ಕೊಟ್ಟರೆ ನಾವು ಒಂದು ಪುರಸ್ಕಾರ ಮಾಡಿ ಸನ್ಮಾನ ಮಾಡೋದಷ್ಟೆಲ್ಲ ಅವರ ಮುಂದಿನ ಶಿಕ್ಷಣಕ್ಕೆ ಮತ್ತು ಮುಂದಿನ ಅವರ ಗುರಿ ತಲುಪುವುದಕ್ಕೆ ನಾವೆಲ್ಲ ಅವ್ರ ಜೊತೆಗಿರಬೇಕಾಗ್ತದೆ. ಅವರಿಗೆ ಎಲ್ಲ ರೀತಿ ಸಹಾಯ ಮಾಡಬೇಕಾಗ್ತದೆ. ವಿಶೇಷವಾಗಿ ವೀರಶೈವ ಮಹಾಸಭಾಗಿರ್ಬೋದು, ವೀರಶೈವ ಸಮಾಜ ಯಾವತ್ತೂ ಬಸವಣ್ಣಾದಿ ಕಾಲದಿಂದಲೂ ಸಮಾಜದ ಎಲ್ಲ ಜಾತಿಗಳ ಸಮಾಜದ ಉದ್ಧಾರಕ್ಕಾಗಿ ನಮ್ಮರ ಸಹಾಯಕ್ಕಾಗಿ ಒಂದು ಸಮಾಜ ಇವತ್ತು ನಮ್ಮ ತಾಲೂಕಿನಿಂದ ನಮ್ಮ ಜೊತೆಗೆ ನಿಂತು ನಮ್ಮೆಲ್ಲ ಒಳ್ಳೆ ಕೆಲಸಗಳಿಗೆ ತಾವು ಯಾವತ್ತೂ ಸಹಕಾರ ನೀಡಿದ್ದೀರಿ. ನಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಾದಂಥದ್ದನ್ನು ನಮಗೆ ಉತ್ತಮ ಮಾರ್ಗದರ್ಶನ ಕೊಟ್ಟು ಈ ಒಂದು ಅತ್ಯಂತ ಹಿಂದುಳಿದ ತಾಲೂಕಿಗೆ ನಾವೆಲ್ಲ ಸೇರಿ ಒಂದು ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕೆ, ಉತ್ತಮ ಆರೋಗ್ಯಕ್ಕೆ, ಉತ್ತಮ ಸೌಕರ್ಯಗಳಿಗೆ ಎಲ್ಲರೂ ಸೇರಿ ಕೈ ಜೋಡಿಸಿ ಒಂದು ಶಾಂತಿಯುತ ಒಂದು ಸಮಾಜ ಮತ್ತು ಉತ್ತಮ ಒಂದು ಮಾದರಿ ತಾಲೂಕಕ್ಕೆ ನಾವೆಲ್ಲ ಒಂದು ಜೊತೆಗೂಡಿ ಒಂದು ಮಾದರಿಯಾಗಿ ನಾವು ಒಂದು ಸರ್ಕಾರಕ್ಕೆ, ಒಂದು ರಾಜ್ಯಕ್ಕೆ ಒಂದು ಮಾದರಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ಯಾವತ್ತೂ ನಮ್ಮ ಕಡೆಯಿಂದ ತುಂಬ ಒಳ್ಳೆ ಯಾವಾಗಲೂ ನಮಗೆ ಗೌರವ ಮತ್ತು ಸಹಕಾರ ಸಿಕ್ಕಿದೆ. ಇದೇ ರೀತಿ ಮುಂದುವರೆದ ಹೇಳ್ತಾ ನಮ್ಮ ಕಡೆಯಿಂದ ಯಾವತ್ತೂ ನಾವು ನಿಮ್ಮ ಜೊತೆಗೆ, ನಿಮ್ಮ ಸಮಾಜ ಜೊತೆಗೆ ಮತ್ತು ನಿಮ್ಮ ಒಳ್ಳೆ ಕೆಲಸಗಳಿಗೆ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೆ ಎಲ್ಲ ನಿವೃತ್ತರಾಗಿ ಬೆಳಗ್ಗೆಯಿಂದ ಬರೀ ವಾಕಿಂಗ್ ಮಾಡಿಕೊಂಡು ಬೇರೆ ಹೋಗೋದು ಅಷ್ಟೇ ಅಲ್ಲ, ನೀವೆಲ್ಲ ನಮ್ಮ ತಾಲೂಕಿಗೆ ವಿಶೇಷವಾಗಿ ನಾವು ನಮ್ಮ ಸರ್ಗೆಲ್ಲ ಹೇಳ್ತಾ ಇದ್ದೀವಿ. ಯಾಕೋ ಕಾಣಿಸ್ದಂಗೆ ಆಗ್ಬಿಟ್ಟಿದ್ದೀವಿ. ನಿವೃತ್ತರು ನಿಜವಾಗಲೂ ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿರ್ತದೆ. ಅಪಾರ ಅನುಭವ ಇರ್ತದೆ. ನಿಮ್ಮ ಅನುಭವನ ನಮ್ಮ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಕೊಡಬೇಕಂತ ಹೇಳ್ತಾ ಮಕ್ಕಳ ಶಿಕ್ಷಣಕ್ಕೆ, ಮಕ್ಕಳ ಭವಿಷ್ಯಕ್ಕೆ ನಾವೆಲ್ಲ ಸಹಕಾರವನ್ನು ಮುಂದುವರಿಸುತ್ತಾ ಮತ್ತು ನಿವೃತ್ತರ ಸಹಕಾರವನ್ನು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಉತ್ತಮಪಡಿಸಿಕೊಂಡು ಮತ್ತೆ ಎಲ್ಲ ರೀತಿಯಲ್ಲಿ ಒಂದು ತಾಲೂಕಿನ ಮುಂದುವರಿಕೆ ನಾವೆಲ್ಲ ಕೈ ಜೋಡಿಸಿ ಉತ್ತಮ ಸಮಾಜಕ್ಕೆ ಮಾದರಿಯಾಗೋಣ ಅಂತ ಹೇಳ್ತಾ ನಮ್ಮ ಪ್ರಶಾಂತ ಸಾಗರ ಸ್ವಾಮೀಜಿಗಳಾಗಿರ್ಬೋದು, ನಮ್ಮ ಕರ್ನಾಟಕ ಸ್ವಾಮೀಜಿಗಳು ಯಾವತ್ತೂ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಯಾವತ್ತೂ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ತಾ ಅವರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ತಾಲೂಕಿನ ಮೇಲೆ ಸದಾ ಒಳ್ಳೆ ಕೆಲಸಗಳು ಇಲ್ಲೇ ಅಂತ ಹೇಳ್ತಾ ಎಲ್ಲರಿಗೂ ಇವತ್ತು ಅಚ್ಚುಕಟ್ಟಾದ ಜಾಗದಲ್ಲಿ ಆಯೋಜನೆ ಮಾಡತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಮತ್ತು ವಿಶೇಷವಾಗಿ ಕೆಲಸ ಮಾಡಲು ಸುನೀಲ್ ಗೌಡರು ಕೂಡ ಒಂದು ಏನು ಸಮುದಾಯ ಕೊಡುಗೆ ಪಟ್ಟಣದಲ್ಲಿ ನೀವೇನು ಅಂದ್ಕೊಂಡಿದ್ದೀರಿ, ಅದಕ್ಕೆ ಎಷ್ಟು ಅನುದಾನ ಬೇಕಿದ್ರೂ ಸಹ ಅದಕ್ಕೆ ನೆರವನ್ನು ಹಸ್ತವನ್ನು ಚಾಚಿ ಮತ್ತು